MP ಸಾಹೇಬ್ರು ಮಲ್ಲೇಶ್ ಬಾಬು ಅಣ್ಣವ್ರು ಬಂದಿದ್ರು. ನಮ್ಮ ಕೋಲಾರ ವಿಧಾನಸಭಾ ಕ್ಷೇತ್ರದ ಕೊತ್ತೂರು ಮಂಜಣ್ಣವ್ರಿಗೆ ಏಕಾಏಕಿ ಇವತ್ತೇನಾಗಿದೆ ಅಂದ್ರೆ ಇವತ್ತು ಮಲ್ಲೇಶ್ ಅಣ್ಣವ್ರು ಬಂದಿದ್ರು. ತೊಂದರೆ ಕೊಡೋಕೆ ಯಾವ ಅಧಿಕಾರಿ ಬರಬಾರ್ದು. ದಯವಿಟ್ಟು ಯಾವುದೇ ಕಾರಣಕ್ಕೂ ವ್ಯಾಪಾರಸ್ಥರಿಗೆ ತೊಂದರೆ ಮಾಡಿಕೊಡ್ದು. KCVL ಪ್ರಾಬ್ಲಮ್ ಏನು ಅಂತ ಗೊತ್ತಿಲ್ಲ, ಟೊಮಾಟೊ ಆಗ್ತಾ ಇಲ್ಲ. ಮಾಡಿಕೊಟ್ಟಿದ್ಮೇಲೆ ನಾವು ಇದೇನಿದೆ ಕ್ಲಿಯರ್ ಮಾಡ್ತೀವಿ. 4 ದಿನಗಳ ಹಿಂದೆ ಇಲ್ಲಿ ಖಾಸಗಿ ಬಸ್ ಮಾಲೀಕರು ಒಂದು ವಿಡಿಯೋ ಮಾಡಿದ್ರು. ಈಗ ಇಲ್ಲಿಂದ ಖಾಲಿ ಮಾಡಿ ಅಂತ ಹೇಳಿ ಬೇರೆ ಧಮಕಿ ಆಗ್ತಾ ಇದ್ದಾರೆ. ಅಂತಹ ಸಂಕಷ್ಟದಲ್ಲಿರುವ ರೈತರಿಗೆ ಇಲ್ಲಿರ್ತಕ್ಕಂಥ ರೈತರು ಎಲ್ಲಿಗೆ ಹೋಗ್ಬೇಕು, ವ್ಯಾಪಾರಸ್ಥರು ಎಲ್ಲಿಗೆ ಹೋಗ್ಬೇಕು? ಕೋಲಾರದ ಹಳೆ ಬಸ್ ಸ್ಟ್ಯಾಂಡಲ್ಲಿ ಸತತವಾಗಿ 100 ವರ್ಷ ಹೂವಿನ ವ್ಯಾಪಾರಸ್ಥರು ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ನಗರಸಭೆ ಕಮಿಷನರ್ ಅವರು ಮತ್ತೆ ಇಲ್ಲಿ ಬಂದು ಇಲ್ದಿದ್ದೆಲ್ಲ ರಾಮಣ್ಣಕ್ಕೆ ಎತ್ತಬೇಕು, ಕಿತ್ತಾಕಬೇಕು ಅಂತ ಮಾತಾಡ್ತಾರೆ. ದಯವಿಟ್ಟು ಈಗಾಗಲೇ ನಮ್ಮ MP ಸಾಹೇಬ್ರು ಮಲ್ಲೇಶ್ ಬಾಬು ಅಣ್ಣವ್ರು ಬಂದಿದ್ರು. ಅವ್ರು ಬಂದು ಇಲ್ಲಿ ಕುತ್ಕೊಂಡು ಮಾತಾಡಿ ಈ ಹೂವಿನ ವ್ಯಾಪಾರಸ್ಥರಿಗೆ ಸ್ವಲ್ಪ ಸಲಹೆಯನ್ನು ಕೊಟ್ಟು ನಮ್ಮ ಕಮಿಷನರ್ಗೆ ಹೇಳಿ ಈ ಥರ ವ್ಯಾಪಾರಸ್ಥರಿಗೆ ತೊಂದರೆ ಮಾಡಿಕೊಡ್ದು ಯಾವುದೇ ರೀತಿಯಲ್ಲಿ ಅವರು ವ್ಯಾಪಾರ ಮಾಡ್ಕೊಂಡ್ಲಿ ಎಲ್ಲ ಸ್ಥಳ ಮಾಡಿಕೊಟ್ಟ ಮೇಲೆ ಈ ಸ್ಥಳವನ್ನು ಕ್ಲಿಯರ್ ಮಾಡಿಕೊಡ್ತಾರೆ ಅಂತ ನಮ್ಮ ಗೌಡ್ರು ಆಗಾಗಲೇ ಮಾತಾಡಿದ್ದಾರೆ, ಮೊನ್ನೆನೂ ಮಾತಾಡಿದ್ದಾರೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ವ್ಯಾಪಾರಸ್ಥರಿಗೆ ತೊಂದರೆ ಮಾಡಿಕೊಡ್ದು. ತೊಂದರೆ ಮಾಡಿದ್ರೆ ರೈತರಿಗೆ ತೊಂದರೆ ಮಾಡಿದ್ರೆ ನಮ್ಮ ಹೋರಾಟ ಭಾಳ ಎಚ್ಚೆತ್ಕೊತೀವಿ. ಉಗ್ರವಾಗಿ ಹೋರಾಟವನ್ನು ಈ ರೈತರ ಬಗ್ಗೆ ಮತ್ತು ವ್ಯಾಪಾರರ ಬಗ್ಗೆ, ಯಾಕಂದರೆ ಅವರು ಇದೇ ನಂಬ್ಕೊಂಡು ಜೀವನ ಮಾಡ್ತಾ ಇರ್ತಾರೆ. ರೈತರು ಮೊನ್ನೆ ಎಲ್ಲ ಬ್ಯಾಗು ಸುಮಾರು ಒಂದು 100 ಬ್ಯಾಗ್ 50 ರೂಪಾಯಿಗೆ ಹೋಗಿಲ್ಲ, kg 10 ರೂಪಾಯಿ ಹೋಗಿಲ್ಲ, ಎತ್ಕೊಂಡೋಗಿ ಆಚೆ ಕಡೆ ತಿಪ್ಪೆಲ್ಲಿ ಸುರಿದ್ಬಿಟ್ಟಿದ್ದಾರೆ. ಆ ಕಮಿಷನರ್ ಅವ್ರಿಗೆ ಹೇಳ್ಬೇಕು, ಯಾವುದೇ ರೀತಿ ತೊಂದರೆ ಕೊಡ್ಕೊಡ್ರು ವ್ಯಾಪಾರಸ್ಥರಿಗೆ ರೈತರಿಗೆ ತೊಂದರೆ ಕೊಡ್ಕೊಡ್ದು. ನಮ್ಮ ಉದ್ದು ಮಟ್ಟಕ್ಕೆ ಇರೋ ಮಟ್ಟಕ್ಕೆ ಯಾವುದೇ ರೀತಿಯಲ್ಲಿ ನಮ್ಮ ವ್ಯಾಪಾರಸ್ಥರು ಮಾಡ್ಕೊತಾರೆ. ರೈತರು ಬರ್ತಾರೆ, ಎಲ್ಲ ಸ್ಥಳ ತೋರಿಸಿದ್ದಾರೆ. ನಮ್ಮ ಮಲ್ಲೇಶ್ ಬಾಬಣ್ಣವರು ಸ್ಥಳ ತೋರಿಸಿದ್ದಾರೆ. ಕಮಿಷನರ್ ಅಲ್ಲಿ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಮಾಡಿಕೊಟ್ಟಿದ ಮೇಲೆ ನಾವು ಇದೇನಿದೆ ಕ್ಲಿಯರ್ ಮಾಡ್ತೀವಿ. ಅನ್ನೋವರೆಗೂ ಯಾರು ಏನು ಮಾತಾಡಬಾರ್ದು. ನನ್ನ ಹೆಸರು ಚಲಪತಿ ಅಂತ, ಅಮ್ಮೇರಹಳ್ಳಿ ಗ್ರಾಮ ನಮ್ಮದು. ನಾವು ಸುಮಾರು ಒಂದು 30 ವರ್ಷದಿಂದ ಹೂಬೆಳೆ ಬೆಳೀತಾ ಇದ್ದೀವಿ. ನಾವು 30 ವರ್ಷದಿಂದನೂ ಇದೇ ಮಾರ್ಕೆಟಲ್ಲಿ ತಂದು ದಿನ ಬಂದು ಹೂನ ಇಲ್ಲೇ ಇಳಿಸ್ಬಿಟ್ಟು ಹೋಗ್ತಾ ಇದ್ದೀವಿ. ಇಲ್ಲಿ ಏನು ಅನುಕೂಲ ಇದೆ ಅಂದರೆ ಮೊದಲಿನಿಂದನೂ ಏನಿದೆಯೋ ಅದೇ ಇದೆ ಹೊರತು ಈ ನಗರಸಭೆಯಿಂದ ಆಗಲಿ ಮತ್ತೊಂದು ಈ ಸರ್ಕಾರದಿಂದ ಆಗಲಿ ಯಾವುದೇ ಇದಕ್ಕೆ ಒಂದು ಅನುಕೂಲ ಆಗಲಿ ಏನೂ ಮಾಡಿಲ್ಲ. ಏಕಾಏಕಿ ಇವತ್ತೇನಾಗಿದೆ ಅಂದರೆ ಇವತ್ತು ಎಲ್ಲ ದೌರ್ಜನ್ಯವಾಗಿ ಬಂದು ಕಮಿಷನರ್ ಆಗ್ಬೋದು ಮತ್ತು ಸರ್ಕಾರದಿಂದ ಪೊಲೀಸ್ ಆಗ್ಬೋದು ಎಲ್ಲ ಬಂದ್ಬಿಟ್ಟು ಇಲ್ಲಿಂದ ಖಾಲಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಟೆಂಡರ್ ಮಾಡಿಬಿಟ್ಟು ಲಕ್ಷಾಂತರ ರೂಪಾಯಿ ಇವ್ರ ಹತ್ರ ನಗರಸಭೆಯವ್ರು ದೋಚ್ಕೊಂಡೋಗಿದ್ದಾರೆ. ಯಾರ ಹತ್ರ? ವ್ಯಾಪಾರಸ್ಥರ ಹತ್ರ. ಏನಂತ ನಾವಿಲ್ಲಿ ಆ ವ್ಯವಸ್ಥೆ ಮಾಡ್ತೀವಿ, ಈ ವ್ಯವಸ್ಥೆ ಮಾಡ್ತೀವಿ ಅಂತ ನಗರಸಭೆಯಿಂದ ಬಾಡಿಗೆ ವಸೂಲಿ ಮಾಡಿಕೊಂಡು ಒಂದೊಂದು ಅಂಗಡಿಗೆ ಲಕ್ಷಾಂತರ ರೂಪಾಯಿ ಟೆಂಡರ್ಗೆ ಹೋಗಿ ರೈತರಿಗೂ ಮೋಸ ಮಾಡಿ ಇದೇ ರೀತಿ ಇವ್ರಿಗೆ ವ್ಯಾಪಾರಸ್ಥರಿಗೂ ಮೋಸ ಮಾಡಿ ಹಣ ದೋಚ್ಕೊಂಡಿದ್ದ ಅಲ್ದಿರ ಈಗ ಇಲ್ಲಿಂದ ಖಾಲಿ ಮಾಡಿ ಅಂತ ಹೇಳಿ ಬೇರೆ ಧಮಕಿ ಆಗ್ತಾ ಇದ್ದಾರೆ. ಇದು ಕಾಣದ ಕೈಗಳಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ ಅಂತ. ರೈತರು ಇಲ್ಲಿ ಖಾಲಿ ಮಾಡಿಸಿದ್ರೆ ಎಲ್ಲಿ ಹೋಗ್ಬೇಕು ಅನ್ನೋ ಒಂದು ಸಾಮಾಜಿಕ ಜ್ಞಾನ ಕೂಡ ಈ ಸರ್ಕಾರಕ್ಕಾಗಲಿ ಇಲ್ಲ, ಇಲ್ಲಿ ಲೋಕಲ್ MLAಗಿಲ್ಲ. ಇನ್ನೊಬ್ಬರಿಗೆ ವ್ಯಾಪಾರಸ್ಥರು ತೊಂದರೆ ಆದರೆ ನಮಗೂ ತೊಂದರೆ ಆದಾಗೆ ರೈತರಿಗೆ. ವ್ಯಾಪಾರಸ್ಥರು ಇಲ್ಲಿ ಚೆನ್ನಾಗಿದ್ರೇ ನಮಗೂ ವ್ಯವಸ್ಥೆ ಆಗೋದು. ಯಾವುದೇ ರೀತಿ ವ್ಯವಸ್ಥೆ ಒಂದು ಮಾಡಿದಿರ ಇಲ್ಲಿ ಖಾಲಿ ಮಾಡಿ ಅಂದರೆ ಇಲ್ಲಿರ್ತಕ್ಕಂಥ ರೈತರು ಎಲ್ಲಿಗೆ ಹೋಗ್ಬೇಕು, ವ್ಯಾಪಾರಸ್ಥರು ಎಲ್ಲಿಗೆ ಹೋಗ್ಬೇಕು? ಸಾವಿರಾರು ಜನ ಬದುಕ್ತಾ ಇರೋಂಥ ಜಾಗನ ಹಾಳು ಮಾಡಕ್ಕೆ ಹೊಳ್ತಿರೋ ನಗರಸಭೆಯವರಾಗ್ಬೋದು, ಕಮಿಷನರ್ ಅವರೇ ಈಗ ಕೂಡಲೇ ಎಚ್ಚೆತ್ಕೊಳ್ಳಿ. ಇಲ್ಲ ಅಂದರೆ ಈ ರೈತರು ಇವತ್ತಿನಿಂದಾನೇ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಅಂತ ಈ ವಿಡಿಯೋ ಮುಖಾಂತರ ನಾನು ತಿಳ್ಸೋಕೆ ಇಷ್ಟಪಡ್ತೀನಿ. 50-60 ವರ್ಷಗಳಿಂದ ಅಂದರೆ ನಮ್ಮ ತಾತ ಮುತ್ತಾತರ ಕಾಲದಲ್ಲಿ ಇಲ್ಲೇ ಮಾಡ್ತಾರೆ, ನಮಗಂತೂ ಗೊತ್ತಿಲ್ಲ. ನಿರಂತರವಾಗಿ ಈ ಒಂದು ನಗರದ ಹೃದಯ ಭಾಗದ ಹಳೆ ಬಸ್ ಸ್ಟ್ಯಾಂಡಲ್ಲಿ ವ್ಯಾಪಾರಸ್ಥರು ರೈತರ ಒಡನಾಡಿ ಹೆಂಗಿದೆ ಅಂದರೆ ಒಂದು ಸೇತುವೆ ಹೆಂಗಿದೆ ಆ ಸೇತುವೆ ಥರ ಇದೆ. ಆ ಸೇತುವೆ ಥರ ಅಂತ ಈ ಒಂದು ಹೂ ಮಾರ್ಕೆಟಲ್ಲಿ ಇವತ್ತು ಕೋಲಾರ ಜಿಲ್ಲೆಯಲ್ಲಿ KCVL ಪ್ರಾಬ್ಲಮ್ ಏನು ಅಂತ ಗೊತ್ತಿಲ್ಲ, ಟೊಮಾಟೊ ಆಗ್ತಾಯಿಲ್ಲ, ಬೇರೆ ವಾಣಿಜ್ಯ ಬೆಳೆಗೆ ಆಗ್ತಾಯಿಲ್ಲ. ರೈತರು ತನ್ನ ಸ್ವಾಭಿಮಾನದ ಬದುಕಿಗಾಗಿ ಈ ಹೂ ಬೆಳೆಯನ್ನು ಬೆಳೀತಾ ಇದ್ದಾರೆ. ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಬೆಳೆಯುವಂಥ ಹೂವು ಎಲ್ಲ ಇಡೀ ದೇಶಕ್ಕೆ ಹೋಗ್ತಾ ಇದೆ, ಎಲ್ಲ ಇದಾಗ್ತಾ ಇದೆ, ಆಮದು ಆಗ್ತಾ ಇದೆ. ಅಂತಹ ಸಂದರ್ಭದಲ್ಲಿ ಇವತ್ತು ನಗರಸಭೆಯವರು ಏಕಾಏಕಿ ಬಂದು ಇಲ್ಲಿ ಟ್ರಾಫಿಕ್ ಜಾಮ್ ಆಗ್ತದೆ. ಆ ಟ್ರಾಫಿಕ್ ಜಾಮ್ ಸಮಸ್ಯೆ ಇಲ್ಲ. 4 ದಿನಗಳ ಹಿಂದೆ ಇಲ್ಲಿ ಖಾಸಗಿ ಬಸ್ ಮಾಲೀಕರು ಒಂದು ವಿಡಿಯೋ ಮಾಡಿದ್ರು. ಏನು ಹೂ ಬೆಳೆಗಾರರು, ರೈತರು ಮತ್ತು ವ್ಯಾಪಾರಸ್ಥರು ನಮ್ಮನ್ನು ಈ ಜಾಗನ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ, ನಮಗೆ ತೊಂದರೆ ಆಗ್ತಾ ಇದೆ ಅಂತೇಳಿ. ಅಲ್ಲ ಸ್ವಾಮಿ, ಇದು ನಗರಸಭೆ ಆಸ್ತಿ ಇಲ್ಲ ನಾವು ಹೇಳ್ತಾ ಇಲ್ಲ. ಆದರೆ
ಈಗ ಏಕಾಏಕಿ ಬಂದ್ಬಿಟ್ಟು ರೈತರಿಗೆ ತೊಂದರೆ ಕೊಟ್ಬಿಟ್ಟು ಒಂದು ಹೂವು ಅಂದರೆ ಒಂದು ಹೂವು ಇವತ್ತು ಮಾರ್ಕೆಟ್ ಬರ್ಬೇಕಾದ್ರೆ 4 ತಿಂಗಳ ಶ್ರಮ ರೈತನಿದೆ. ಅದರಲ್ಲೂ ರೋಗಗಳು ಮತ್ತೆ ಮಳೆ ಏನಪ್ಪ ನಾಳೆ ಹಬ್ಬ ಇದೆ ಇವತ್ತು 300 ರೂಪಾಯಿ ಹೋಗ್ತದೆ ಅಂದರೆ ರಾತ್ರಿ 3 ಗಂಟೆ ರಾತ್ರಿ ಮಳೆ ಬಿದ್ದೋಗ್ತದೆ. ಮಳೆ ಬಿದ್ದು ಬೆಳಗ್ಗೆ ತೇವ ಕುತ್ಕೊಂಬಂದ್ರೆ ಆಗಲ್ಲ. ಅಂತಹ ಸಂಕಷ್ಟದಲ್ಲಿರುವ ರೈತರಿಗೆ ಇಲ್ಲಿ ನೀವು ಹರಾಜು ಆಗಬಾರ್ದು, ಇಲ್ಲಿ ಟ್ರಾಫಿಕ್ ಜಾಮ್ ಆಗ್ತದೆ, ಇದು ನಗರಸಭೆ ಸೊತ್ತು ಅಂತ ಹೇಳಿದ್ರೆ ಇದು ಯಾರಪ್ಪನ ಸೊತ್ತು ಅಲ್ಲ. ನಾವು ಕೇಳ್ತಾ ಇರೋದೇನೆಂದರೆ ಇಲ್ಲಿ ವ್ಯಾಪಾರಸ್ಥರು ಬಾಡಿಗೆ ಕಟ್ತಾ ಇದ್ದಾರೆ, ಲಕ್ಷ ಡೆಪಾಸಿಟ್ ಕಟ್ಟಿದ್ದಾರೆ. ಈ ಕೂಡಲೇ ಏನು ಈ ಸಮಸ್ಯೆನ ಬಗೆಹರಿಸ್ಬೇಕಂತೇಳಿ ನಿನ್ನೆ ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ಮಾಡಿ ಬಿಟ್ಟಿದ್ದೀವಿ. ಇಲ್ಲೇನೋ ರೈತರಿಗೆ ತೊಂದರೆ ಆದರೆ ನಾವು ರಸ್ತೆಯಲ್ಲಿ ವ್ಯಾಪಾರ ಮಾಡ್ತೀವಿ ಅಂತೇಳಿ ಅದನ್ನು ಎತ್ತೆತ್ಕೊಂಡು ಅಧಿಕಾರಿಗಳು ಮೌನವಾಗಿ ನಯವಾಗಿ ನಾವು ರೈತರ ಪರವಾಗಿದ್ದೀವಿ, ನಾವು ರೈತ ಮಕ್ಕಳು ಅಂತೇಳಿ ಏನು ಕಮಿಷನರ್ ಅಂತ ಇವರು ಯಾರು ನವೀನ್ ಅವರು ಬಂದಿದ್ದರು. ಆಮೇಲೆ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ MP ಇವರು ಮುನ್ಷಾಮಣ್ಣವ್ರು ಬಂದಿದ್ದರು. ಅವರು ಬಂದು ಮಲ್ಲೇಶಣ್ಣವ್ರು ಬಂದು ಸ್ಥಳ ಪರಿಶೀಲನೆ ಮಾಡಿ ರೈತರ ಜೊತೆ ನಾನು ಇರ್ತೀನಿ, ಆ ಕಡೆ ಇಂದಿರಾ ಕ್ಯಾಂಟೀನ್ ಇದೆ ಅದನ್ನು ಅಭಿವೃದ್ಧಿಪಡಿಸಿ ಅದು ಏನು ಜಾಗ ಅಂದರೆ ವೆಹಿಕಲ್ಲು ಪಾರ್ಕಿಂಗ್ ಮಾಡ್ಕೋಣ, ರೈತರಿಗೆ ಅನುಕೂಲ ಮಾಡ್ಕೊಡೋಣ ಅಂದರೆ ಅದರ ಜೊತೆಗೆ ನಮ್ಮ ಕೋಲಾರ ವಿಧಾನಸಭಾ ಕ್ಷೇತ್ರದ ಕೊತ್ತೂರು ಮಂಜಣ್ಣವ್ರಿಗೆ ಮತ್ತು ಮಾನ್ಯ ಕೋಲಾರ ಜಿಲ್ಲಾಧಿಕಾರಿಗಳಲ್ಲಿ ನಾವು ಮನವಿಯನ್ನು ಮಾಡ್ತಾಯಿದ್ದೀವಿ. ಇದು ಹೈಟೆಕ್ಸ್ ಬಸ್ ಸ್ಟ್ಯಾಂಡ್ ಮಾಡ್ತಾಯಿದ್ರೆ ಸಂತೋಷಕರ ವಿಚಾರ. ಅದರಂತೆ ಇವತ್ತು ಕೋಲಾರಲ್ಲಿ ಅತಿ ಹೆಚ್ಚಾಗಿ ಹೂ ಬೆಳೆಯೋದ್ರಿಂದ ನಗರದ ಹೃದಯ ಭಾಗದಲ್ಲೇ ಈ ಒಂದು ಹೂ ಮಾರ್ಕೆಟ್ ಇದ್ದರೆ ರೈತರಿಗೆ ಮತ್ತು ವ್ಯಾಪಾರಸ್ಥರಿಗೆ ಅನುಕೂಲ ಆಗೋದ್ರಿಂದ ಈ ಒಂದು ವ್ಯಾಪಾರಸ್ಥರಿಗೆ ಏನು ಮುಳುಗೆಯಲ್ಲಿ ಕೊಟ್ಟಿದ್ದೀರಾ ಅದರ ಪಕ್ಕದಲ್ಲಿ ಒಂದು ಅಂದರೆ 30 ರಿಂದ 40 ಅಡಿ ಉದ್ದ ಆ ಒಂದು ಇದರಲ್ಲಿ ಒಂದು ಪ್ಲ್ಯಾಟ್ಫಾರಮ್ ಮಾಡ್ಕೊಳ್ಳೋ ಮುಖಾಂತರ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು. ಯಾವುದೇ ಕಾರಣಕ್ಕೂ ನೊಂದು ಬೆಂದಿರುವ ರೈತರಿಗೆ ತೊಂದರೆ ಕೊಡೋಕ್ಕೆ ಯಾವ ಅಧಿಕಾರಿ ಬರಬಾರ್ದು. ರೈತರಿಗೆ ಆಗಲಿ ವ್ಯಾಪಾರಸ್ಥರಿಗೆ ಆಗಲಿ ತೊಂದರೆ ಆದರೆ ನಾವು ನಿರಂತರವಾಗಿ ಪ್ರಗತಿಪರ ರೈತ ಸಂಘಟನೆಗಳಿರ್ಬೋದು, ನಮ್ಮ ಎಲ್ಲ ನಾಯಕ ಜನ ಸಂಘಟನೆ ಇರ್ಬೋದು, ಎಲ್ಲರೂ ಇರ್ಬೋದು, ರೈತರ ಪರವಾಗಿ ನಿಲ್ತೀವಿ ಅಂತೇಳಿ ಈ ಮೂಲಕ ಅಧಿಕಾರಿಗಳಿಗೆ ಮನವಿ ಜೊತೆಗೆ ಎಚ್ಚರಿಕೆ ನೀಡಿ.